ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾನಿವತ್ತು ನಮ್ಮ ಮನೆ ಅಂದರೆ ನಾನು ಯಾವಾಗಲೂ ವರಮಹಾಲಕ್ಷ್ಮಿನ ಕೂರಿಸಲ್ಲ. ಇರೋ ಫೋಟೋ ಮತ್ತು ವಿಗ್ರಹ ಏನಿದೆ ಅದಕ್ಕೇ ಪೂಜೆ ಮಾಡ್ತೀನಿ. ಸೊ ಬಾಡಿಗೆ ಮನೆಯಲ್ಲೆಲ್ಲ ಬೇಡ ಅಂತ ಹೇಳಿ ಲಾಸ್ಟ್ ಯಾರು ಹಾಗೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನಮ್ಮ ಊರಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ, ಲಕ್ಷ್ಮೀ ದೇವಿ. ಸೊ ಹಾಗಾಗಿ ನಾವೆಲ್ಲರೂ ಅಂದರೆ ನಮ್ಮ ಬಿಲ್ಡಿಂಗಲ್ಲಿರುವಂತಹ ನಮ್ಮ ಲೈನಲ್ಲಿರುವಂತಹ ಲೇಡೀಸ್ ಎಲ್ಲ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಸೊ ನಾನು ಹೇಗೆ ಕೂರಿಸಿದ್ದೀನಿ ಅಂತ ಒಂದ್ಸರಿ ತೋರಿಸ್ತೀನಿ. ನಮ್ಮ ಮನೇಲಿ ಕೂರಿಸಿಲ್ಲ, ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಇವನು ಹೀಗೆ ರೆಡಿಯಾಗಿ, ಇವನಿಗೆ ರಜೆ ಇದೆ. ಮತ್ತು ಇನ್ನೊಬ್ಬ ಇದು ಸ್ಕೂಲಿಗೆ ಹೋಗಿದ್ದಾನೆ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಾರೆಲ್ಲ ಹೋಗ್ತೀವಿ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ. ನೋಡಿ ಯಾರಿದ್ದಾರೆ ಅಂತ ನೋಡಿ ಗ್ಯಾಂಗ್, ಇಷ್ಟು ಗ್ಯಾಂಗು ನಾವು ದೇವಸ್ಥಾನಕ್ಕೆ ಹೊಡ್ತಾ ಇದ್ದೀವಿ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ನೋಡಿ ಗೈಸ್ ಹೆಂಗೆ ರೆಡಿ ಆಗಿದ್ದಾಳೆ. ಓಹೋ ಸ್ಟೈಲ್ ರಾಣಿ. ಅವ್ರ ಅಮ್ಮ ಮಾತ್ರ ಇನ್ನೂ ಆಗಿಲ್ಲ ಗೈಸ್. ಆಯಿತು ಅಂತಾಳೆ ನೋಡಿ, ಆಯಿತು ಅಂತಾಳೆ ಒಳಗಡೆನೇ ಇರ್ತಾಳೆ ನೋಡಿ. ಇವ್ರು ರೆಡಿ ಆದ್ರು, ಇವ್ರಿಗೆ ಹೇಳಿ ಟೈಮ್ಗೆ ರೆಡಿ ಆಗ್ತಾರೆ. ಸರ್ ಸರ್ ಸಾರಿಸ್ತಾವನೆ ಎಲ್ಲ, ಅವ್ರ ಅಮ್ಮ ಎಲ್ಲ ರಂಗೋಲೆ ಬಿಟ್ಟವಳೆ, ಇವ್ನು ಸಾರ್ಸ್ ಬಿಡಿಸ್ತಾವನೆ. ಇವ್ರು ನೋಡಿ ಹಿಂಗೆ ರೆಡಿ ಆಗಿದ್ದಾರೆ. ನಿಧಾನ ಸ್ವಾಮಿ, ಬೋರ್ಡ್ ತಲೆ ಐತೆ. ನಿಮ್ಮ ಮನೆಗೆ ಹೋಗು. ಇವ್ರದ್ದು ಆಯಿತು ಅಂತಾರೆ, ಇನ್ನೂ ರೆಡಿ ಆಗಿಲ್ಲ. ಸ್ವಾಮಿ ನೀವು ಬರ್ತೀರಾ? ಇಲ್ಲ ಬಾ. ಆಗಿದೆಯಾ ಏನು? ನಾವು ನೋಡಿ ಇಲ್ಲಿ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಜನ ಮಗಳು ಮ್ಯಾಚಿಂಗು, ಮಗಳು ಮ್ಯಾಚಿಂಗು, ಇವರಿಬ್ರು ಮ್ಯಾಚಿಂಗ್ ಸ್ವಲ್ಪ ಲೈಟಾಗಿ. ಅವ್ರ ಮ್ಯಾಚಿಂಗ್ ಇಲ್ಲ. ಹೌದಾ? ಅವಳು ಸ್ವಲ್ಪ ದಪ್ಪ ಇದ್ದಾಳೆ. ನೀಟಾಗಿ ನಡಿ. ಏನೋ ಇದು ಹಾಕೊಂಡು ಒಳ್ಳೆ ಸ್ಟೈಲಾಗಿ ನಡೀತಾವಳೆ. ಹೆಂಗ್ ನಡೀತಾವ ನೋಡು. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಾವ್ರೆ. ಆಯುಷ್ಮಾನ್ ಮಹಾದೇವ ಸುಂಗಳಿ ಭಗವಾನ್ ಕಲಿತ್ಕೊಳ್ಬೇಕು. ಪೂಜೆ ಮಡ್ಲಕ್ಕಿ ಮಹಾಲಕ್ಷ್ಮದಾಬ್ದರಿ ಮಡ್ಲಕ್ಕಿನ ರೋಕೆ ಕಂಡು ಕಟ್ಟಮ್ಮ. ಓಕೆ ಮಹಾಲಕ್ಷ್ಮದಾಬ್ದೋ ನಮಃ. ದೀಪಂ ದರ್ಶಯಾಮಿ. ಸಿರುಕ್ಕೊನೆ ಇಟ್ಕೊಳ್ಳ. दीर्घायुष्मान भव धीर सुंगले भव आयुरारोग्य इष्टकाम संस्थित दर्शन महालक्ष्मी
ಆ ಸೈಡಿಗಿಡಿ ಅಮಿತಾ, ಆ ಸೈಡಿಗಿಡು. The next day. ಇದು ನೆಕ್ಸ್ಟ್ ಡೇ. ನಾವು ಎರಡನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಮ್ಮೂರಿನ ಚಂಪಕಧಾಮ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಗೆ ಅಂತ ಹೇಳಿ ನಾವು ಹೋಗಿರೋಂಥದ್ದು. ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬೆಳಿಗ್ಗೆನೇ ಹೋಗಿದ್ವಿ. ಸೊ ಸ್ವಲ್ಪ ಸುಮಾರಾಗಿ ಜನ ಇದ್ದರು. ಹೋದ ವಾರಕ್ಕಿಂತ ಈ ವಾರ ಏನಷ್ಟು ಇರಲಿಲ್ಲ, ಬಟ್ ಆಮೇಲೆ ಬರ್ತಾರೆ. ನಾವು ಬೆಳಗ್ಗೆ ಹೋಗಿರೋದ್ರಿಂದ ಹಂಗೆ ಅನಿಸ್ತಾ ಇದೆ. ಮಧ್ಯಾಹ್ನ ಮೇಲೆ ಸಾಯಂಕಾಲ ಆ ಥರ ಜಾಸ್ತಿ ಬರ್ತಾರೆ. ಇಲ್ಲಾಂದರೆ ಬೆಳಗ್ಗೆ 5 ಗಂಟೇಲಿ ಜಾಸ್ತಿ ಬರ್ತಾರೆ. 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ಬೋದು. ನಾನಿವಾಗ ಚಂಪಕಧಾಮ ಸ್ವಾಮಿ ದರ್ಶನನ ತೋರಿಸ್ತೀನಿ ನಿಮಗೆಲ್ಲರೂ. ನೋಡಿ ಅಲ್ಲಿಂದನೇ ಕೈ ಮುಕ್ಕೊಂಡು ಖುಷಿಪಡಿ. ಗೋವಿಂದ ಗೋವಿಂದ. ಗೋವಿಂದ. ಗೋವಿಂದ ಗೋವಿಂದ. ಕೊಟ್ಬಿಡಿ, ಮೊಸರು ಬರ್ತಿದ್ರೆ ಕೊಟ್ಬಿಡಿ, ಎಲ್ಲ ಕೊಟ್ಬಿಡಿ ಅಮ್ಮ. ದೇವ್ರಿಗೆ ಹಾಕ್ತಾರೆ, ದೇವ್ರಿಗೆ ಕೊಡ್ತಾರಮ್ಮ. ಅಲ್ಲಿ ಹಾಕ್ಬಿಡಿ ಅಮ್ಮ. ಮಂಗಳಾರತಿ ಮಾತ್ರ ಅಷ್ಟೇ ಇಲ್ಲಿ. ಬನ್ನಿ 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 ಬನ್ನಿ. ಅಕ್ಕಿದೆ ಇಲ್ಲ ಅಲ್ಲಿ. ಮಂಗಳಾರತಿ ಮಾತ್ರ ಬನ್ನಿ. ಮಂಗಳಾರತಿ ಮಾಡ್ಸ್ಕೊಂಡ್ ಬಂದ್ಬಿಡಿ. ಓಂ ರಾಜಾರಿ ರಾಜಾದ ಪ್ರತಕ್ ಮನುಷ್ಯ ಕರ್ಪೂರಂ ದರ್ಶಯಾಮಿ. ಬನ್ನಿ ಬನ್ನಿ ಸರ್, ಬನ್ನಿ ಸರ್. ಗೋವಿಂದ ಗೋವಿಂದ. ಗೋವಿಂದ. ಚಂಪಕಧಾಮ ಸ್ವಾಮಿದು ದರ್ಶನ ಆಮೇಲೆ ತಾಯಿ ಲಕ್ಷ್ಮೀ ದೇವಿದು ದರ್ಶನ ಮಾಡೋದಕ್ಕೆ ಅಂತ ಬಂದ್ವಿ. ನಾವು ನಿನ್ನೆ ಕೂಡ ಬಂದಿದ್ವಿ, ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರ ಬಂದಿದ್ವಿ. ಅಲ್ಲಿ ಕೂಡ ಬರೀ ಅಲ್ಲಿ ಲಕ್ಷ್ಮೀ ದೇವಿಗೆ ಬಂದು ಮಡ್ಲಕ್ಕಿ ಸಾಮಾನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ. ಸೊ ಈಗ ಚಂಪಕಧಾಮ ಸ್ವಾಮಿದು ಪೂಜೆ ಮಾಡಿಸ್ಕೊಂಡು ಅದಾದ ನಂತರ ಆಮೇಲೆ ಅಲ್ಲೇ ಪಕ್ಕದಲ್ಲಿರುವಂಥ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ನಾವು ಬಂದ್ವಿ. ಸೊ ಆ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಇವತ್ತಿನ ಅಲಂಕಾರ ಹೇಗಿತ್ತು ಅಂತ ಹೇಳಿ ತೋರಿಸ್ತೀನಿ. ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ. ಇವ್ನು ನೋಡಿ,
ಪ್ರಸಾದ ತಿನ್ನೋ ಟೈಮಲ್ಲಿ ಇವನು ಕಿತಾಪತಿ ತಿನ್ನು ಅಂದರೆ ಹತ್ಕೊಂಡು ಅವ್ರ ಅಮ್ಮ ನೋಡ್ಕೊಂಡು ಕುತ್ಕೊಂಡವನೆ. ಬಿಳಿನಮ್ಮ ಕಲರ್ ಆಗ್ಬಿಟ್ಟದೆ ಕಲ್ಲರು ಬಿಳಿನಮ್ಮ ಜಗ್ಗಿ ಬಾಯ್ ಏನಾಯ್ತು ಕೈಗೆ?